ಈ ಒಂದು ಪ್ರತಿರೋಧದ ಸಂಘರ್ಷದ ಹೋರಾಟಕ್ಕೆ ರಾಜ್ಯದ ಎಲ್ಲ ಗ್ರಾಮ ಭಾಗಗಳಿಂದ ಬಂದಿರುವಂತಹ ತಾಯಂದಿರೇ, ಸಹೋದರಿಯರೇ ಹಾಗೂ ಈ ಹೋರಾಟವನ್ನು ಬೆಂಬಲಿಸಿ ಮಾತನಾಡಿರುವಂಥ ಹಿರಿಯ ಉಗ್ರಪ್ಪ ಅವರೇ ಮತ್ತು ವಸಂತಕುಮಾರ್ ಅವರೇ, ಈ ಹೋರಾಟವನ್ನು ಬೆಂಬಲಿಸಿ ಬಂದಿರುವಂತಹ ಎಲ್ಲ ಜನಚಳವಳಿಗಳ ನಾಯಕರೇ, ಈಗ ತಾವು ಈಗಾಗಲೇ ಈ ಮನರೇಗಾ ಉದ್ಯೋಗ ಖಾತರಿ ಯೋಜನೆಯ ಫಲಾನುಭವಿಗಳಾಗಿ ಅದರ ಎಲ್ಲ ಸಾಧಕ ಬಾಧಕಗಳನ್ನು ನೀವು ನಮಗಿಂತ ಹೆಚ್ಚು ಅದ್ಭುತವಾದಂಥ ರೀತಿಯಲ್ಲಿ ತಾವು ತಾಯಂದಿರು ಮಾತನಾಡಿದಿರಿ. ಅದರ ಮೇಲೆ ಹೆಚ್ಚು ಮಾತನಾಡೋದಕ್ಕೆ ನನಗೆ ಯಾವುದೇ ರೀತಿಯಲ್ಲಿ ಅವಕಾಶ ಅಥವಾ ನಿಮ್ಮಷ್ಟು ಪರಿಪೂರ್ಣವಾಗಿ ಮಾತನಾಡೋದಕ್ಕೆ ನಮಗೆ ಆಗೋದಿಲ್ಲ. ಯಾಕಂದರೆ ಫೀಲ್ಡಲ್ಲಿ ನೀವು ಕೆಲಸ ಮಾಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದು ದೇಶದ ಪ್ರಗತಿಯನ್ನು ಅಳೆಯಬೇಕಾದರೆ ನಾನು ಆ ದೇಶದ ಹೆಣ್ಣು ಮಕ್ಕಳ ಅವರ ಪ್ರಗತಿಯನ್ನು ಆಧಾರವಾಗಿಟ್ಕೊಂಡು ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಾರೆ. ಅಂದರೆ ಇದರ ಅರ್ಥ, ಯಾವ ದೇಶದಲ್ಲಿ ಮಹಿಳೆಯರು ಆರ್ಥಿಕ ಸ್ವಾವಲಂಬಿಗಳಾಗಿದ್ದಾರೆ, ಸಾಮಾಜಿಕ ಸಮಾನತೆಯನ್ನು ಗೌರವವನ್ನು ಪಡ್ಕೊಂಡಿದ್ದಾರೆ, ಅಂತಹ ಸಮಾಜ ಎಷ್ಟು ಪ್ರಮಾಣದಲ್ಲಿ ಪ್ರಗತಿಯಾಗಿದೆ ಅನ್ನುವ ಆಧಾರದ ಮೇಲೆ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸ್ವಾತಂತ್ರ್ಯ ಭಾರತದಲ್ಲಿ ಇದುವರೆಗೂ ಕೂಡ ಈ ದೇಶದ ಬಡವರು, ದುಡಿಯುವ ಜನರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ತಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಮತ್ತು ಮಹಿಳೆಯರ ಸ್ಥಿತಿಗತಿ ಏನಾಗಿದೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ. ಕಳೆದ ಸುಮಾರು 11-13 ವರ್ಷಗಳಿಂದೀಚೆಗೆ ನಾರಿ ಶಕ್ತಿ ಬಂತು, ಬೇಟಿ ಪಢಾವೋ ಬೇಟಿ ಬಚಾವೋ ಬಂತು. ಆದರೆ ಈ ಎಲ್ಲವೂ ಕೂಡ ಕೇವಲ ಘೋಷಣೆಗಳಾಗಿದ್ದಾವೆ. ಯಾವ ಬೇಟಿ ಪಢಾವೋ ಬೇಟಿ ಬಚಾವೋ ಎಲ್ಲೂ ಕೂಡ ಇವತ್ತಿಗೂ ಕೂಡ ಅದು ಕೇವಲ ಕಾಗದದ ಮೇಲೆ ಉಳಿದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದಿನನಿತ್ಯ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಗಳು, BJPಯ ಒಳಗಡೆ ಇರುವಂತಹ ಅಧಿಕಾರಸ್ಥರು, ಪಕ್ಷದಲ್ಲಿರುವಂಥವರೇ ಇವತ್ತು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಜೈಲಿಗೆ ಹೋಗ್ತಾ ಇರೋವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನಿಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಇದೇ BJP ಸರ್ಕಾರ ಕಾಂಗ್ರೆಸ್ ತಂದಂಥ ಗ್ಯಾರಂಟಿಗಳನ್ನು ವಿರೋಧ ಮಾಡಿದ್ರು. ಅದರ ಒಟ್ಟು ವಿಚಾರಕ್ಕೆ ನಾನು ಹೋಗೋದಿಲ್ಲ. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಗಳಿಗೆ ನಾನು ಹೋಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಶಕ್ತಿ ಯೋಜನೆಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಮಹಿಳೆಯರು ಉಚಿತ ಬಸ್ಸುಗಳ ಮೂಲಕ ಕೂಲಿ ಮಾಡೋದಕ್ಕೆ ಅವಕಾಶ ಆಯಿತು. ನಗರ ಪ್ರದೇಶಗಳಲ್ಲಿ ಏನು ದುಡಿಯುವ ಹೆಣ್ಣು ಮಕ್ಕಳು ಗಾರ್ಮೆಂಟ್ಸ್ಗಳಲ್ಲಿ, ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳಲ್ಲಿ ಉದ್ಯೋಗ ಮಾಡುವಂಥ ಮಹಿಳೆಯರಿಗೆ ಒಂದಷ್ಟು ಅವರ ವೆಚ್ಚ ಕಡಿಮೆ ಆಯಿತು. ಈ ರೀತಿ ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳೆಯರಲ್ಲಿ ಒಂದಷ್ಟು ಆರ್ಥಿಕ ಸಬಲೀಕರಣ ಆಗೋದಕ್ಕೆ ಸಾಧ್ಯ ಆಯಿತು. ಇದೇ BJPಯವರು ಈ ಗ್ಯಾರಂಟಿಯಿಂದ ರಾಜ್ಯದ ಆರ್ಥಿಕ ಹಾಳಾಗುತ್ತೆ ಅನ್ನುವಂಥ ವ್ಯಂಗ್ಯದ ಮಾತುಗಳನ್ನು ಹೇಳಿರುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಡವರ ಪರವಾಗಿ, ದುಡಿಯುವ ಜನರ ಪರವಾಗಿ ಯಾವುದೇ ಒಂದು ಕಾಯ್ದೆ ಬಂದಾಗ ಆ ಕಾಯ್ದೆಯ ವಿರುದ್ಧ ಅಥವಾ ಅಂಥ ಯೋಜನೆಗಳ ವಿರುದ್ಧ ಕಿಡಿಕಾರೋದು, ಅಂಥ ಯೋಜನೆಗಳನ್ನು ವಿರೋಧ ಮಾಡೋದು BJPಗೆ ಒಂದು ಚಾಳಿಯಾಗಿದೆ. ಅದಕ್ಕೆ ಬಡವರ ಉದ್ಧಾರ ಅಥವಾ ಬಡವರ ಸಬಲೀಕರಣ ಅದಕ್ಕೆ ಬೇಕಾಗಿಲ್ಲ.
ಹಾಗಾಗಿ ನೀವು ನೋಡಿ, ಮೊದಲು ಯಾವ ಒಂದು ಕಾಯ್ದೆ ಅದು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ಪಾಲಾಗಿತ್ತು 90 ಭಾಗ, ಆದರೆ ಇವತ್ತು ಅದರ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಇವತ್ತು ಆ ಹೊರೆಯನ್ನು ವರ್ಗಾಯಿಸಿದ್ದಾರೆ. ಇದರ ಅರ್ಥ ಏನು? ಇದು ಮಾರ್ವಾಡಿಗಳು ಮಾಡೋ ಕೆಲಸ. ಈ ಮಾರ್ವಾಡಿಗಳು ಏನು ಮಾಡ್ತಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಗುಜರಾತಿಂದ ಬಂದವರ ಕೆಲಸ ಏನಂತ ಹೇಳಿದ್ರೆ, ಹೆಂಗೆ ಬಡವರನ್ನು ಸುಲಿಗೆ ಮಾಡಬೇಕು, ಹೆಂಗೆ ಬಡವರ ರಕ್ತವನ್ನು ಹೀರಬೇಕು ಅನ್ನುವಂಥದ್ದು ಈ ಗುಜರಾತಿಗಳ ಬಹುದೊಡ್ಡ ರೀತಿ. ಎಲ್ಲ ಗುಜರಾತಿಗಳ ಬಗ್ಗೆ ನಾವು ಇಲ್ಲಿ ಹೇಳೋದು ಅಗತ್ಯ ಇಲ್ಲ. ಗುಜರಾತಲ್ಲೂ ಕೂಡ ಬಡ ಸಮುದಾಯ ಇದೆ, ಆದರೆ ಅಲ್ಲಿ ಒಂದು ವರ್ಗ, ವ್ಯಾಪಾರಿ ವರ್ಗ ಇವತ್ತು ದೇಶವನ್ನು ತನ್ನ ಹಿಡಿತದಲ್ಲಿಟ್ಕೊಂಡಿದೆ. ಕೇವಲ ಇಬ್ಬರು, ಅದಾನಿ ಮತ್ತು ಅಂಬಾನಿ ಅನ್ನುವಂಥ ಇಬ್ಬರು ಬಂಡವಾಳಿಗರು ಮತ್ತು ಮೋದಿ ಮತ್ತು ಶಾ ಅನ್ನುವಂಥ ಇಬ್ಬರು ಈ ರಾಜಕೀಯ ನಾಯಕರುಗಳು ಸೇರಿಕೊಂಡು ದೇಶವನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಒಂದು ಕಡೆ ಮಾರಾಟ ಮಾಡಿದ್ರೆ ಮತ್ತೊಂದು ಕಡೆಯಿಂದ ತಗೊಳ್ಳೋದಕ್ಕೆ ಇವರಿಬ್ಬರು ಕಾಯ್ತಾವ್ರೆ. 4 ಜನರ ಸರ್ಕಾರ ಇವತ್ತು ದೇಶದಲ್ಲಿ ನಡೀತಾ ಇದೆ. ಒಬ್ಬರು ಕೊಂಡ್ಕೊಳ್ತಾವ್ರೆ, ಇಬ್ಬರು ಮಾರ್ತಾವ್ರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದೇ ಮೋದಿ ಅವರು ಮೊನ್ನೆ ಒಂದು ಮಾತನ್ನು ಹೇಳಿದ್ರು, ಕಳೆದ ನಾವು 25 ಕೋಟಿ ಬಡವರು ಮೇಲೆ ಬಂದಿದ್ದಾರೆ ಅಂತ ಹೇಳಿ. ಮೋದಿ ಅವರಿಗೆ ನಾವು ಕೇಳಬೇಕಾಗತ್ತೆ, 25 ಕೋಟಿ ಅಷ್ಟು ಜನರು ಬಡತನದಿಂದ ಹೊರಗಡೆ ಬಂದರೆ 80 ಕೋಟಿ ಜನ ಯಾಕೆ ಇವತ್ತು ಕೂಡ BPL ಅಲ್ಲಿದ್ದಾರೆ? ಯಾಕೆ BPL ಅಲ್ಲಿದ್ದಾರೆ? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮನ್ರೇಗಾ ಹಿಂದೆ ಅನೇಕ ಕುತಂತ್ರಗಳು ಅಡಗಿದೆ. ಮನರೇಗಾ ಅದು ಗ್ರಾಮೀಣ ಭಾರತದ ಸ್ವಾವಲಂಬನೆಯನ್ನು, ಸ್ವಾತಂತ್ರ್ಯವನ್ನು, ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿತಾ ಇತ್ತು. ಇಂತಹ ಒಂದು ಯೋಜನೆಯನ್ನು ಹಾಳು ಮಾಡಿ ಅಲ್ಲಿ ಒಂದು ಗುಲಾಮರನ್ನು ಸೃಷ್ಟಿ ಮಾಡುವಂಥ, ಒಂದು ಅವಲಂಬಿತರನ್ನು ಸೃಷ್ಟಿ ಮಾಡುವಂಥ ಮತ್ತು ಕೇಂದ್ರದ ಆಧಿಪತ್ಯವನ್ನು ಉಳಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಕೇವಲ ಮನ್ರೇಗಾ ಅಷ್ಟೇ ಅಲ್ಲ, ಕಾರ್ಮಿಕರನ್ನು ಒಡೆಯುವಂಥ ಕಾರ್ಮಿಕ ಕಾಯ್ದೆಗಳನ್ನು, ರೈತರನ್ನು ಸುಲಿಗೆ ಮಾಡುವಂಥ ರೈತ ವಿರೋಧಿ ಕಾಯ್ದೆಗಳನ್ನು ಇವರು ತರ್ತಾ ಇದ್ದಾರೆ. ಅದರಿಂದ ಇಡೀ ದೇಶದ ಜನ ಒಂದು ಐಕ್ಯ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗತ್ತೆ. ತಾಯಂದಿರು, ನೀವು ಧರ್ಮ ಜಾತಿಗಳನ್ನು ನಾವು ಬಿಡಬೇಕು. ಅವರೇನು ಮಾಡ್ತಾರೆ, ಮನೆಗೆ ಬರ್ತಾರೆ, ಹೆಣ್ಣು ಮಕ್ಕಳನ್ನು ಧರ್ಮದ ಆಧಾರದ ಮೇಲೆ ಹೊಡೆಯುವ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ನಮ್ಮ ತಾಯಂದಿರು ಹೆಚ್ಚು ಪ್ರಜ್ಞಾವಂತರಾಗಿ ಏನು ಇವತ್ತು ಹೋರಾಟಕ್ಕೆ ಇಳಿದಿರಿ, ರಾಜಕೀಯ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗಬೇಕಾಗಿರುತ್ತೆ. ಎಲ್ಲಿ ತನಕ ಕೇಂದ್ರದಲ್ಲಿ ಈ ಜನದ್ರೋಹಿ ಸರ್ಕಾರವನ್ನು ನಾವು ತೊಲಗಿಸ್ದೇ ಹೋದರೆ ಇಂಥ ಕರಾಳ ಕಾಯ್ದೆಗಳು ಮೇಲಿಂದ ಮೇಲೆ ಬರ್ತಾ ಇದ್ದಾವೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಈ ಹೋರಾಟವನ್ನು ತಾವು ಮುನ್ನಡೆಸಬೇಕು. ಎಲ್ಲ ಜನ ಚಳವಳಿಗಳು ನಿಮ್ಮ ಜೊತೆ ಇರ್ತವೆ ಅನ್ನುವಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ವಂದಿಸ್ತೇನೆ. ಜೈ ಭೀಮ್, ಜೈ ಭಾರತ್.